ಹಾಯ್ ಫ್ರೆಂಡ್ಸ್, ಇವಾಗ ರೈಸ್ ಓಪನ್ ಮಾಡಿದ್ದೀನಿ. ವಿಸಿಲ್ ಪಾರ್ಟ್ 2 ವಿಡಿಯೋ ಇದು. ದಿಸ್ ಒನ್ ಆವಾಗ 2 ವಿಸಿಲ್ ಹಾಕಿ ಬೇಯಿಸಿದ್ದೀನಲ್ಲ, ಇದು ಕೂಲ್ ಡೌನ್ ಆಯಿತು. ಸೊ ಇನ್ನೂ ಬೆಂದಿಲ್ಲ ಆ್ಯಂಡ್ ವಾಟರ್ ಆಲ್ಸೋ ಖಾಲಿ ಆಯಿತು. ನಾವು ವಾಟರ್ ಬಂದುಬಿಟ್ಟು 1 ಕಪ್ ಬೌಲಲ್ಲಿ ರೈಸ್ಗೆ 3 ಕಪ್ ವಾಟರ್ 3.5 ಕಪ್ ವಾಟರ್ ಹಾಕಿದ್ದೀನಿ. ಅದು ಸಾಲಲಿಲ್ಲ. ಎಗೇನ್ 2 ಕಪ್ ವಾಟರ್ ಹಾಕಿಬಿಟ್ಟು ಅದೇ ಸೇಮ್ ಬೌಲಲ್ಲಿ ತಿರ್ಗಾ 1 ವಿಸಿಲ್ ಕುದಿಸ್ತೀನಿ. ಸೊ ಆವಾಗ ವೆಲ್ ಬಾಯ್ಲ್ ಆಗುತ್ತೆ, ಗಂಜಿ ಆಗುತ್ತೆ. ಇವಾಗ ತೊಂಡೆಕಾಯಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಗೀ ಆ್ಯಂಡ್ ಮಸ್ಟರ್ಡ್ ಆಯಿಲ್ ಮಿಕ್ಸ್ ಮಾಡಿದ್ದೀನಿ. ಒಗ್ಗರಣೆಗೆ ಮಸಾಲ 1 ಆನಿಯನ್ ಆ್ಯಂಡ್ ಕರಿ ಲೀಫ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಕರಿ ಲೀಫು ಎವ್ರಿಥಿಂಗ್ ಒಗ್ಗರಣೆಗೆ ಆ್ಯಂಡ್ ಕರಿಗೆ ಆ್ಯಂಡ್ ಕಡಲೆಬೇಳೆ ಆ್ಯಂಡ್ ಮಸ್ಟರ್ಡ್ ಸೀಡ್ಸ್. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಇದು ಫ್ರೈ ಮಾಡುವಾಗ ಗ್ರೇಟೆಡ್ ಕೋಕೋನಟ್ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಚೆನ್ನಾಗಿ ಫ್ರೈ ಆದಾಗ ಸ್ಮೆಲ್ ಚೆನ್ನಾಗಿರುತ್ತೆ ಕೋಕೋನಟ್ಟಿದು. ಸೊ ದಟ್ಸ್ ವೈ ದಿಸ್ ಒನ್ ವಿಲ್ ಯೂಸ್ ಎವ್ರಿ ಟೈಮ್. ಅಂದರೆ ಎಲ್ಲ ಕುಕ್ಕಿಂಗಲ್ಲೂ ಇದು ಯೂಸ್ ಮಾಡ್ತೀನಿ. ಸ್ವಲ್ಪ ಕೋಕೋನಟ್ ಹಾಕ್ಬಿಟ್ಟು ಫ್ರೈ ಮಾಡೋದು. ಆ್ಯಂಡ್ ದಿಸ್ ಒನ್ ಲಾಸ್ಟ್ಲಿ ಲೆಮನ್ ಸ್ಕ್ವೀಸ್ ಮಾಡ್ತೀನಿ ಹುಳಿಗೆ. ಆ್ಯಂಡ್ ಇದು ರೆಡಿ ಆಗಿದೆ. ಆವಾಗಲೇ ಮಸಾಲ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಆವಾಗಲೇ ತೋರಿಸಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ. ಇವಾಗ ದಿಸ್ ಒನ್ ವಿಲ್ ಆ್ಯಡ್ ಟರ್ಮರಿಕ್, ಮಸ್ಟರ್ಡ್ ಆಯಿಲ್. ನಾನು ಒಬ್ಬರೇ ವೀಡಿಯೋ ಮಾಡ್ತೀನಿ, ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆವಾಗ ಇದಕ್ಕೆ ಇದನ್ನು ಬಾಯ್ಲ್ ಮಾಡಿಬಿಟ್ಟು, ತೊಂಡೆಕಾಯಿ ಬಾಯ್ಲ್ ಮಾಡಿಬಿಟ್ಟು ಜಜ್ಜಿಬಿಟ್ಟು ಬೌಲಲ್ಲಿ ಹಾಕಿದ್ದೆ. ಅದಕ್ಕೆ ಮಸಾಲ ಜಿಂಜರ್, ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ, ನೆಕ್ಸ್ಟ್ ಕರಿಪತ್ತ ಎಲ್ಲ ಹಾಕಿ ಕುಟ್ಟಿ ಜಜ್ಜಿ ಬೌಲಲ್ಲಿ ಇಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಮಸಾಲ ಬಂದುಬಿಟ್ಟು ಚಿಲ್ಲಿ ಪೌಡರ್, ಜೀರಾ, ಧನಿಯಾ ಆ್ಯಂಡ್ ಸಾಂಬಾರು ಮಸಾಲ ಒಂದು ಹಾಫ್ ಸ್ಪೂನು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ತೊಂಡೆಕಾಯಿಗೆ ಕೋಕೋನಟ್, ಆನಿಯನ್ ಎಲ್ಲ ಹಾಕಿದ್ದೀನಿ. ಗ್ರೇಟೆಡ್ ಕೋಕೋನಟ್ 1-2 ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ಇದು ಈ ಥರ ಫ್ರೈ ಆದಾಗ ಕೋಕೋನಟ್ ತುಂಬ ಟೇಸ್ಟಾಗಿರುತ್ತೆ ಒಗ್ಗರಣೆ. ಸೊ ಅದಕ್ಕೆ ಯೂಸ್ ಮಾಡ್ತೀನಿ ಸ್ವಲ್ಪ ಕೋಕೋನಟ್ ಆಲ್ಸೋ. ನಾನು ಕೋಕೋನಟ್ 1 ಸ್ಪೂನ್ ಆಯಿಲ್, ಮಸ್ಟರ್ಡ್ ಆಯಿಲ್ ಎಲ್ಲ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಗೀ ಜೊತೆ ಸಮ್ಟೈಮ್ ಗೀ ವಿತ್ ಕೋಕೋನಟ್ 1 ಸ್ಪೂನ್ ಹಾಕ್ತೀನಿ. ಸಮ್ಟೈಮ್ ಗೀ ವಿತ್ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ, ಅದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್ ಈಸ್ ವೆರಿ ಗುಡ್ ಫಾರ್ ಬೋನ್. ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ನಾರ್ತ್ ಅವರು ಜಾಸ್ತಿ ಯೂಸ್ ಮಾಡ್ತಾರೆ ಮಸ್ಟರ್ಡ್ ಆಯಿಲ್. ನಾವು ತೊಂಡೆಕಾಯಿ ಹಾಕ್ತಾಯಿದ್ದೀವಿ. ಓಕೆ, ಎಲ್ಲ ಮಿಕ್ಸಪ್ ಮಾಡಿ ಇಟ್ಟಿದ್ದೀನಲ್ಲ, ಇದಕ್ಕೆ ಯಾವುದೇ ಆಯಿಲ್ ಹಾಕಿಲ್ಲ, ಒಗ್ಗರಣೆಗೆ ಮಾತ್ರ ಆಯಿಲ್ ಹಾಕಿರೋದು. ಮಿಕ್ಸಪ್ ವೆಲ್. ಇವಾಗ ದಿಸ್ ಒನ್ ರೆಡಿ ಆಯಿತು. ನಾವು ಕೋಸಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀವಿ. ಓಕೆ, ಆಫ್ ಮಾಡಿಬಿಟ್ಟು ಕೋಸಂಬರಿ ಸೊಪ್ಪು ಹಾಕೋದು. ಮಿಕ್ಸಪ್ ಓಕೆ, ಮಿಕ್ಸ್ ಆಯಿತು ಇವಾಗ. ಆ್ಯಂಡ್ ನಾವು ಲೆಮನ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. 1 ಲೆಮನ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಇದು ಹುಳಿಗೆ ಹುಣಸೆ ಹುಳಿ ಬದಲು ಆ್ಯಂಡ್ ಟೊಮೆಟೊ ಬದಲು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಲೆಮನ್. ಬಟ್ ಲೆಮನ್ ಹಾಕುವಾಗ ಗ್ಯಾಸ್ ಆಫ್ ಆಗಬೇಕು, ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಆಫ್ಟರ್ ದ್ಯಾಟ್ ಲೆಮನ್ ಯೂಸ್ ಮಾಡಬೇಕು. ಇವಾಗ ಪಲ್ಯ ರೆಡಿ ಆಯಿತು. ಗಾರ್ನಿಷ್ಗೆ ಕೋಕೋನಟ್ ಹಾಕಿದ್ದೀನಿ, ತೊಂಡೆಕಾಯಿ ಪಲ್ಯ ಆ್ಯಂಡ್ ಇವಾಗ ಗಂಜಿ. ಇದು ಫಸ್ಟು
2 ವಿಸಿಲ್ ಹಾಕಿದ್ದೀನಿ. ಆಫ್ಟರ್ ದಟ್ ಕೂಲ್ ಡೌನ್ ಆದಮೇಲೆ 1 ವಿಸಿಲ್. ಇದು ಗಂಜಿ ಮಾಡೋದು ಹೇಗೆ ಅಂತ ಕೇಳ್ತಾಯಿದ್ರು ಇಲ್ಲಿ ಕೆಲವೊಬ್ಬರಿಗೆ, ಬ್ಯಾಂಗ್ಳೂರವರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಫಸ್ಟ್ 2 ವಿಸಿಲ್ ಹಾಕಿ ಕೂಲ್ ಡೌನ್ ಆದಮೇಲೆ 1 more ವಿಸಿಲ್ ಹಾಕಿದರೆ ಎಷ್ಟು ಚೆನ್ನಾಗಿ ಗಂಜಿ ಬೇಯುತ್ತೆ. ತೊಂಡೆಕಾಯಿ ಪಲ್ಯ, ತೊಂಡೆಕಾಯಿ ಗೊಜ್ಜಿ ಆ್ಯಂಡ್ ಗಂಜಿ ರೆಡಿ ಆಯಿತು. ಇದು ತುಂಬ ಒಳ್ಳೆಯದು, ಗುಡ್ ಫಾರ್ ಹೆಲ್ತ್. ಮಂಗಳೂರು ರೈಸ್, ಬಾಯ್ಲ್ಡ್ ರೈಸ್ ಎಲ್ಲರೂ ಕೇಳ್ತಾರೆ, ಅದಕ್ಕೆ ಇದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಬೆಳಿಗ್ಗೆ ಟಿಫನ್ ಆದಮೇಲೆ ಆಫ್ಟರ್ನೂನ್ ಗಂಜಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಬಾಡಿ ಕೂಲಾಗಿರುತ್ತೆ. ಮತ್ತು ಬಾಡಿ ರೆಡ್ಯೂಸ್ ಮಾಡೋವರಿಗೂ ಇದು ಒಳ್ಳೆಯದು. ನಮ್ಮ ಮಂಗಳೂರವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಈ ರೆಸಿಪೀಸ್. ತೊಂಡೆಕಾಯಿಯನ್ನು ಇನ್ನೊಂದು ಟೈಪ್ ಮಾಡ್ತಾರೆ, ಮೀನ್ಸ್ ಕಡಲೆ ಮತ್ತು ತೊಂಡೆಕಾಯಿ ಮನೋಲಿಯನ್ನು ಇನ್ನೊಂದು ಟೈಪು ಸುಕ್ಕ ಮಾಡ್ತಾರೆ. ನಾನು ಬೇರೆ ಟೈಪು ಸುಕ್ಕ ಮಾಡಿದ್ದೀನಿ, ಕಲ್ಲಲ್ಲಿ ಜಜ್ಜಿಬಿಟ್ಟು. ನಮ್ಮ ಮನೆಯಲ್ಲಿ ಅಜ್ಜಿ ಮಾಡ್ತಾಯಿದ್ರು, ಸೊ ಆ ಟೈಪ್ ಮಾಡಿದ್ದೀನಿ ನಾನು. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.